ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾಫಿಯಾ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇದೇ ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಈ ಕೋರ್ಸ್ ಕೂಡ ಆರಂಭವಾಗ್ತಾ ಇದೆ. ಇನ್ನೇನು ಸೋಮವಾರದಿಂದ ಈ ಕ್ಲಾಸ್ ಆರಂಭವಾಗ್ತಾ ಇದೆ. ನೀವು ಕೂಡ ಜಾಯ್ನ್ ಆಗಬಹುದು, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ಗುರುಗಳೇ. ಈ ಒಂದು ಕ್ಲಾಸ್ ಯಾವಾಗಿಂದ ಆರಂಭವಾಗುತ್ತೆ, ಎಷ್ಟು ಬ್ಯಾಚಲ್ಲಿ ಆರಂಭವಾಗುತ್ತೆ, ಅಂದರೆ ಬೆಳಿಗ್ಗೆ ಯಾವ ಟೈಮಿಂಗ್ಸ್ ಇರುತ್ತೆ? ಯಾರ್ಯಾರು ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದೆ, ಜ್ಯೋತಿಷ್ಯ ಕಲಿತಕ್ಕಂಥ ಆಸಕ್ತಿಯಲ್ಲಿ 113ನೇ ಬ್ಯಾಚ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. 113ನೇ ಬ್ಯಾಚ್ 2016ರಿಂದ ನಾವು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕರ್ನಾಟಕದಾದ್ಯಂತ ಅಲ್ಲದೆ ದೇಶಾದ್ಯಂತನೂ ಕೂಡ, ವಿದೇಶದಲ್ಲೂ ಕೂಡ ಅನೇಕರು ಬಂದು ಜ್ಯೋತಿಷ್ಯ ಕಲ್ತಿದ್ದಾರೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ನಮಗಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿ ಇರೋರಿಗೆ ಒಂದು ಸಲಹೆ. ಜೀವನದಲ್ಲಿ ಅದೃಷ್ಟ ಅಥವಾ ಸಮಯ ಅನ್ನೋದು ಯಾರಿಗಾರು ನಿಮಗೆ ಅರಿವಿದ್ದರೆ, ಅಂದರೆ ಆ ಜ್ಯೋತಿಷ್ಯದ ಶಾಸ್ತ್ರದ ನನಗೆ ಅದೃಷ್ಟ ಬರಬೇಕು ಮತ್ತು ಒಳ್ಳೆಯ ಸಮಯ ಗೊತ್ತಾಗಬೇಕು ಅಂತಿದ್ದರೆ, ಭಗವಂತ ಕೊಟ್ಟಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಭೂಮಿ ಮೇಲಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ನೋಡ್ಬೋದು ಅಂತಂದರೆ ಅದು ಜ್ಯೋತಿಷ್ಯ ಮಾತ್ರವೇ. ಜ್ಯೋತಿಷ್ಯ ಸುಳ್ಳಾಗಿದ್ದಿದ್ರೆ ಇವತ್ತು ಪ್ರಪಂಚದಲ್ಲಿ ಎಲ್ಲೂ ಕೂಡ ಜ್ಯೋತಿಷ್ಯ ಎದೊಳ್ತಾ ಇರಲಿಲ್ಲ. ಹಾಗೆ ಜ್ಯೋತಿಷ್ಯದಲ್ಲಿ ಭಾಳ ಪ್ರಮುಖವಾಗಿ ತುಂಬ ಜನ ಹೇಳ್ತಾರೆ, ಜ್ಯೋತಿಷ್ಯದಲ್ಲಿ ಭಾಳ ಪ್ರಮುಖವಾಗಿ ಗಣಿತ ಅಳವಡಿಸಿದೆ. ಈಗ ಸುಮ್ಮನೆ ಸುಳ್ಳು ಹೇಳಬೇಕು ಅಥವಾ ಒಂದು ಊಹೆಯಿಂದ ಹೇಳಬೇಕು ಅಂತಂದರೆ ಅದಕ್ಕೆ ಯಾಕೆ ಗಣಿತ ಬೇಕು, ಅದಕ್ಕೆ ಯಾಕೆ ಕ್ಯಾಲ್ಕುಲೇಷನ್ ಬೇಕು, ಅದಕ್ಕೆ ಯಾಕೆ ಗ್ರಹಗಳ ಚಲನೆ ಬೇಕು, ಡಿಗ್ರಿ ವೈಸ್ ಬೇಕು, ಅದನ್ನು ಭಾಗ ಮಾಡೋದು, 12 ಭಾಗ ಮಾಡ್ತಿರ್ತಕ್ಕಂಥದ್ದು, ಇವೆಲ್ಲ ನಾವು ನೋಡಿದಾಗ ಗಣಿತ ಆಧಾರಿತ ಬಂದಿರತಕ್ಕಂಥ ಒಂದು ವಿಜ್ಞಾನವೇ ಜ್ಯೋತಿಷ್ಯ. ಸೊ ಇಂಥ ಒಂದು ವಿಚಾರವನ್ನು ನಮ್ಮ ಋಷಿಮುನಿಗಳು ಭಾಳ ಹಿಂದೆ ಮನುಷ್ಯನ ಮೇಲೆ ಇರ್ತಕ್ಕಂಥ ಪ್ರಭಾವವನ್ನು ನೋಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಭಾವ ನೋಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ಸುಖಗಳಿಗೆ ಕೆಲವು ಮಾದರಿ ಅಂತ ಕರೀತಾರೆ, ಪ್ಯಾಟ್ರನ್ ಅಂತ ಕರೀತಾರೆ. ಅದು ನಾವು ನೋಡ್ಕೋಬೋದು. ಜ್ಯೋತಿಷ್ಯ ಕಲಿಯೋದ್ರಿಂದ ನಮ್ಮ ಕೆಲವು ಗ್ರಹಗಳನ್ನು ಬಲಪಡಿಸ್ಬೋದು. ಗ್ರಹಗಳು ಏನು ಕೊಡಬೇಕೋ ಕೊಡ್ತವೆ, ಆದರೆ ಬಲಪಡಿಸ್ತಕ್ಕಂಥದ್ದು ಇವತ್ತಿನ ದಿವಸ ಜ್ಯೋತಿಷ್ಯದಿಂದ ನಾವು ಬೆಳೆದ್ವಿ ಅನ್ನೋದು ಎಲ್ಲೂ ಇಲ್ಲ. ಆ ಥರ ನಾನು ಹೇಳೋದಿಲ್ಲ. ಜ್ಯೋತಿಷ್ಯದಿಂದ ನಾವು ಬೆಳಿತೀವಿ ಅನ್ನೋದಿಲ್ಲ. ಬಟ್ ಜ್ಯೋತಿಷ್ಯದಿಂದ ಬಹಳ ಪ್ರಮುಖವಾಗಿ ನಮಗೆ ದಾರಿ ತೋರಿಸುತ್ತೆ. ಅನೇಕ ವಿಚಾರ ಇರ್ಬೋದು. ಇವತ್ತು ಪ್ರಮುಖವಾಗಿ ನಾವು ಜ್ಯೋತಿಷ್ಯವನ್ನು ಮಾರ್ಕೆಟಲ್ಲಿ ನೋಡಿದ್ರೆ ಅದು ಮದುವೆಗೆ ಮಾತ್ರ ಸೀಮಿತ ಆಗಿದೆ. ಆದರೆ ನಾನು ಮದುವೆನ ಹೊರತುಪಡಿಸಿ ಜೀವನದ ವಿಚಾರಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಹಣಕಾಸು ಪ್ರತಿಯೊಬ್ಬರು, ನೀವು ಯಾವುದೇ ತಗೊಳ್ಳಿ, ಒಂದು ಡಾಕ್ಟ್ರ್ ತಗೊಳ್ಳಿ, ಒಂದು ಲಾಯರ್ ತಗೊಳ್ಳಿ, ಒಂದು ಜಡ್ಜ್ ತಗೊಳ್ಳಿ, ಒಂದು ಪೊಲಿಟಿಷಿಯನ್ ತಗೊಳ್ಳಿ, ಹಣ ಇಲ್ಲದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ತೋರಿಸಿ. ಸಾಮಾನ್ಯವಾಗಿ ಇದನ್ನು ತಲೆಯಲ್ಲಿಟ್ಕೋಬೇಕು.
ಹಣ ಇಲ್ಲದೆ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಹಣ ಇಲ್ಲದೆ ಎಲ್ಲರೂ ಏನಾರು ಕಾರ್ಯ ನಡೀತಾ ಇದೆಯಾ? ಒಂದು ಮಠದಲ್ಲೂ ಕೂಡ ಅನ್ನದಾಸೋಹ ನಡಿಬೇಕು ಅಂತಂದರೆ ಉಳ್ಳವರು ಅಲ್ಲಿ ದುಡ್ಡು ಹಾಕಬೇಕು, ಉಳ್ಳವರು ದುಡ್ಡು ಹಾಕ್ತಾರೆ. ಇದು ಭಗವಂತನ ಲೀಲೆ. ಇದು ಒಬ್ಬರು ಕೊಟ್ಟಿರ್ತಾರೆ, ನಿನ್ನ ಕೆಲಸ ಏನಪ್ಪ, ನೀನು ಜಾಸ್ತಿ ಕೊಟ್ಟಿದ್ದೀನಿ ನಿನ್ನ ಯೋಗದಿಂದ, ನೀನು ಅದರ ಹಂಚು, ಇಲ್ಲದೇ ಇರೋರ್ಗೆ ಹಂಚು, ಅವ್ರ ಕರ್ಮಕ್ಕೆ ಸ್ವಲ್ಪ ಸ್ವಲ್ಪ ಸಿಗಲಿ, ನೀನು ಹಂಚು. ನಿನ್ನ ಕರ್ಮಕ್ಕೆ ಜಾಸ್ತಿ ಕೊಟ್ಟಿದ್ದೀನಿ, ಎಲ್ಲ ತಿನ್ನೋಕ್ಕಾಗಲ್ಲ, ಹಂಚು. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ. ಈಗ ಒಬ್ಬರಿಗೆ ಜ್ಞಾನ ಕೊಟ್ಟಿದ್ದರೆ ಅದನ್ನು ಹಂಚು ಅಂತ ಹೇಳ್ತಕ್ಕಂಥದ್ದೇ ವಿಚಾರ. ಸೊ ಈ ವಿಚಾರದಲ್ಲಿ ನಾವು ಜ್ಯೋತಿಷ್ಯ ಕಲಿತಾಗ ನಾನು ಆಲ್ರೆಡಿ ಹೇಳ್ದಂಗೆ ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಹಣಕಾಸಿನ ವಿಚಾರ. ಮನೇಲಿರ್ತಕ್ಕಂಥ ಯಾವುದೇ ಹುಟ್ಟಿನಿಂದ ಸಾವರೆಗೂ ನಾನು ನೋಡಿದ್ದೀನಿ, 80% ಹಣ, ಹಣದ ಮೂಲನೇ, ಹಣದೇ ವಿಚಾರ ಅದೇ ಹೆಚ್ಚಾಗಿರ್ತಕ್ಕಂಥದ್ದು. ಜ್ಯೋತಿಷ್ಯ ಒಂದು ಆರ್ಥಿಕ ವಿಚಾರವನ್ನು ಕೂಡ ಬಹಳ ಬಲಿಷ್ಠವಾಗಿ ಹೇಳುತ್ತೆ. ಹಾಗೆ ನಿಮ್ಮ ಜಾತಕದ ಆರ್ಥಿಕ ವಿಚಾರ ಮತ್ತು ಅದನ್ನು ಹೇಗೆ ಬಲಪಡಿಸ್ತಕ್ಕಂಥದ್ದು ಅಂತ ತೋರಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂದರೆ ಅದು ಜ್ಯೋತಿಷ್ಯ ಮಾತ್ರವೇ. ತುಂಬ ಜನ ನಂಬಲ್ಲ, ಯಾಕೆ ಅಂದರೆ ಕಲ್ತಿಲ್ಲ. ಕಲಿದಲೇ ನಂಬಿಕೆ ಬರೋದಿಲ್ಲ, ಕಲಿದಲೇ ನಂಬಿಕೆ ಬರೋದಿಲ್ಲ. ಕೆಲವರು ಕಲ್ತಿರ್ತಾರೆ, ಆದರೆ ಅವರವರ ಜಾತಕದಲ್ಲಿ ಏನನ್ನೂ ಕೂಡ ಭಗವಂತ ಇಟ್ಟಿರಲ್ಲ. ಯಾವುದೇ ಒಂದು ದುಡ್ಡಿನ ವಿಚಾರ ಆಗಲಿ, ಏನಾರು ವಿಚಾರ ಆಗಲಿ, ಅವ್ರಿಗೆ ಕಾಂಬಿನೇಷನ್ಸೇ ಸ್ವಲ್ಪ ನೆಗೆಟಿವ್ ಬಂದಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು 10 ವರ್ಷ 20 ವರ್ಷ ಹಾಗೇ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪರಿಹಾರ ಮಾಡಿಕೊಂಡಾಗ ಸ್ವಲ್ಪ ಸಾಂತ್ವನ ಸಿಗುತ್ತೆ ಹೊರತು ಬದಲಾಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ಎಲ್ಲ ತಿಳ್ಕೊಂಡ್ರೆ ನಮಗೆ ಮುಂದೆ ಏನಿರುತ್ತೆ ಅಂತ ಹೇಳ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ನಾನು ಕೇಳ್ತಾ ಇರ್ತೀನಿ. ಜೀವನದಲ್ಲಿ ತುಂಬ ಜನ ತಿಳ್ಕೊಂಬಿಡ್ತಾರೆ ಹೆಂಗಿದೆ ಅಂತ. ಸೊ ಜೀವನದಲ್ಲಿ ಎಲ್ಲ ತಿಳ್ಕೊಂಬಿಟ್ರೆ ನಮಗೇನು ಸ್ವಾರಸ್ಯ ಇರುತ್ತೆ ಅಂತ ತಿಳ್ಕೊಳ್ಳೋದು ಏನಿಲ್ಲ ಅಲ್ಲಿ. ತುಂಬ ಜನ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ತಿಳ್ಕೊಳ್ಳೋದು ಅಂದರೆ ಏನು? ಎಂಥವ್ರನ್ನ ಮದುವೆ ಆಗ್ತೀವಿ ಅಂತ ತಿಳ್ಕೊಳಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಎಂಥ ಕಂಪನಿ ಸಿಗುತ್ತೆ ನಮಗೆ ಅಂತ ತಿಳ್ಕೊಳಕ್ಕೆ ಆಗತ್ತಾ? ಸಾಧ್ಯವೇ ಇಲ್ಲ. ಯಾವ ಜಾಗದಲ್ಲಿ, ಯಾವ ಒಂದು ಕ್ಷೇತ್ರದಲ್ಲಿ ಎಲ್ಲಿ ಮನೆ ಕಟ್ತೀವಿ ನಾವು ಅಂತ ಅದು ತಿಳ್ಕೊಳ್ತೀವ? ಇಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ಅವಕಾಶಗಳನ್ನು ತೋರಿಸ್ತಾ ಇರುತ್ತೆ ಅಷ್ಟೇ ಹೊರತು ಎಲ್ಲಿ ಅವಕಾಶ ಸಿಗುತ್ತೆ ಅನ್ನೋದು ಹುಡುಕೋದು ನಮ್ಮ ಕೆಲಸ. ಅವಕಾಶಗಳ ಪರಿಯನ್ನು ತೋರಿಸುತ್ತೆ. ಅವಕಾಶಗಳ ಪರಿ ಅಂದರೆ ಏನು? ಅವಕಾಶಗಳ ಪರಿ ಅದರದ್ದು ಒಂದು ಡೋಟ್ ಕೊಡುತ್ತೆ. ಸೊ ನಿಮಗೆ ಆಪರ್ಚುನಿಟೀಸ್ ತೋರಿಸೋದ್ರಿಂದ ನಾವು ಫಸ್ಟೇ ತಿಳ್ಕೊಂಡು ಏನು ಮಾಡೋದು ಅಂತ ಹೇಳ್ತಕ್ಕಂಥ ವ್ಯಂಗ್ಯ ಮಾತಾಡ್ತಕ್ಕಂಥ ಕೆಲವರು ಜನಕ್ಕೆ ಒಂದು ಉತ್ತರ. ನಿಮಗೆ ಕೆಲಸ ಮುಂದಿನ ವರ್ಷ ಟೆನ್ಷನ್ ಇರುತ್ತೆ ಅಂತ ತೋರಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ತೋರಿಸಲ್ಲ ಅಲ್ಲಿ, ಅಷ್ಟೇ ಟೆನ್ಷನ್. ಈ ಪೀರಿಯಡ್ ಟೆನ್ಷನ್ ಅಷ್ಟೇ. ಮುಂಚೆನೇ ತಿಳ್ಕೊಂಡು ಏನು ಮಾಡೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಆಫೀಸಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕೆಲಸ ಮಾಡ್ತಕ್ಕಂಥ ಆಫೀಸಲ್ಲಿ ನಾವು ಚೆನ್ನಾಗೇ ಕೆಲಸ ಮಾಡ್ತಾಯಿರ್ತೀವಿ. 2027 ಜನವರಿ ಫೆಬ್ರವರಿ ಆದಮೇಲೆ ನನಗೆ ಒಂದು 6 ತಿಂಗಳು ಸರಿ ಇಲ್ಲ ಅಂದಾಗ ಆವಾಗ ನಾವು ಸೈಲೆಂಟಾಗಿರ್ತೀವಿ. ಬಾಸ್ ಏನಾದ್ರು ಜೋರಾಗಿ ಮಾತಾಡಿದಾಗ ನಾವು ತಿರುಗಿ ಉತ್ತರ ಕೊಡಲ್ಲ. ಯಾಕೋ ಟೈಮ್ ಸರಿ ಇಲ್ಲ, ನಾವು ಉಳಿಸ್ಕೋಬೇಕು. ಇದು ಜ್ಯೋತಿಷ್ಯದ ನಿಜವಾದ ಅರ್ಥ. ಫಸ್ಟೇ ತಿಳ್ಕೊಂಡು ಏನು ಮಾಡ್ತೀವಿ ಅಂತಕ್ಕಂಥವ್ರಿಗೆ ಇದರ ಅನುಭವ ಕಮ್ಮಿ. ಅನೇಕ ಜನರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದು ಬಾಸ್ ಯಾರಿಗೋ ಒಬ್ರಿಗೆ ಫೇವರ್ ಮಾಡ್ತಾರೆ, ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಇವ್ರು ಹೋಗಿ ಡೈರೆಕ್ಟಾಗಿ ಮಾತಾಡ್ತಾರೆ,
ಸರ್ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀನಿ ಸರ್ ನನ್ನ ಕೆಲಸ, ನನಗೆ ಯಾಕೆ ಸರ್ ಪ್ರಮೋಷನ್ ಕೊಟ್ಟಿಲ್ಲ, ನನಗೆ ಯಾಕೆ ಸರ್ ಇನ್ಕ್ರೀಸ್ ಮಾಡಿಲ್ಲ ಅಂತಂದಾಗ ಅವರವರ ಬುದ್ಧಿಗೆ ಅವರವರ ಒಂದು ಇಚ್ಛೆಗೆ ಪ್ರಮೋಷನ್ ಕೊಟ್ಟಿರೋದು ನಾವೇನು ಮಾಡೋಕ್ಕಲ್ಲ. ಯಾಕಂದರೆ ಅವ್ರು ನಮ್ಮ ಬಾಸಾಗಿ ಬಂದಿರ್ತಾರೆ, ಅಷ್ಟೇ, ಮುಗೀತು. ದಟ್ಸ್ ಪೀರಿಯಡ್. ಒಂದು ಕಂಪ್ನಿಯವರು ಬಾಸ್ ಆಗಿ ಇಟ್ಟಿದ್ದಾರೆ ಅಂತಂದರೆ ಮುಗಿದೋಯ್ತು. ಸೊ ಇಂಥ ಒಂದು ವಿಚಾರದಲ್ಲಿ ನಾವು ಹೋಗಿ ಅದನ್ನು ಕೇಳಿ ಅದನ್ನು ರಬ್ ಮಾಡಿಕೊಂಡಾಗ ನಾವು ಕೆಂಗಣ್ಣಿಗೆ ಗುರು ಆಗಿರ್ತೀವಿ. ಆವಾಗ ನಾವು ಪ್ರತಿಯೊಂದು ತಪ್ಪುಗಳನ್ನು ಅವರು ಜಾಸ್ತಿ ಎತ್ತಿಡಿದು ನಮಗೆ ಪ್ರೆಷರ್ ಹಾಕಿ ನೀನು ಆಚೆ ನಡೆಯಪ್ಪ ಅಂತ ದಾರಿ ತೋರಿಸ್ತಾರೆ. ಇವನು ನನಗೇ ಮಾತಾಡ್ತಾನಲ್ಲ, ಇವನಿಗೆ ಎಷ್ಟೆಷ್ಟು ಅರ್ಹತೆ ಇದೆ ನಮಗೆ ಗೊತ್ತಿದೆ, ನಾವು ಕೊಡ್ತೀವಿ. ಇವನು ಕೆಲಸ ಕೊಟ್ಟಿದ್ದೀವಿ, ದುಡ್ಡು ಕೊಡ್ತಾಯಿದ್ದೀವಿ. ತುಂಬ ಜನ ಕೆಲಸ ಕಳ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಇದು ಪ್ರಮುಖವಾಗಿದೆ. ನನಗೆ ಗ್ರೋತ್ ಇಲ್ಲ ಮಾತಾಡಿಬಿಟ್ಬಿಟ್ಟಿರ್ತಾರಲ್ಲಿ. ನನಗೆ ಪ್ರಮೋಷನ್ ಕೊಟ್ಟಿಲ್ಲ, ಇಷ್ಟು ವರ್ಷ ಆಯಿತು. ತುಂಬ ಜನ ಆ ಟೈಮಲ್ಲಿ ಬಿಟ್ಟಿರೋರು ಒಂದು ಕೆಲವು ತಿಂಗಳು ಕೆಲವು ವರ್ಷ ಆದಮೇಲೆ ರಿಪೆಂಟ್ ಮಾಡಿದ್ದಾರೆ, ನಾನು ಸುಮ್ಮನೆ ಸೈಲೆಂಟಾಗಿರಬೇಕಾಗಿತ್ತು. ಇದು ತಿಳ್ಕೊಂಡಾಗ ಜ್ಯೋತಿಷ್ಯದಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಬರಲ್ವಾ? ನಮ್ಗೆ ಯಾಕೋ ಟೈಮ್ ಸರಿ ಇಲ್ಲ, ನಾವು ಸೈಲೆಂಟಾಗಿದ್ದರೆ ಒಳ್ಳೆಯದು. ದೊಡ್ಡವ್ರು ಹೇಳ್ತಾರಪ್ಪ, ಕೆಲವೊಂದು ಸತಿ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು, ಟೈಮ್ ಹೋಗಲಿ ಅಂತ ಹೇಳ್ತಾರಲ್ಲ, ಅದು ಇದನ್ನೂ ತೋರಿಸುತ್ತಲ್ವ. ಸೊ ಜ್ಯೋತಿಷ್ಯದಲ್ಲಿ ಬರೀ ಫ್ಯೂಚರಲ್ಲಿ ನಾನು ಇದಾಗ್ತೀನಾ ಅಂತ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾನು ನಡೀತಕ್ಕಂಥ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಬಂದಾಗ ನಾನು ಸೈಲೆಂಟಾಗಿರಬೇಕು. ಅದು ಬರ್ತಕ್ಕಂಥ ಸಮಯವನ್ನು ನೋಡ್ತೀನಿ, ಚೆನ್ನಾಗಿರೋ ಟೈಮಲ್ಲಿ ನಾನು ಇನ್ನೂ ಚೆನ್ನಾಗಿ ಅದರಲ್ಲಿ ಅಭಿವೃದ್ಧಿ ಹೊಂದಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಸಣ್ಣ ವಿಚಾರ ನಿಮಗೆ ಹೇಳಿದ್ದೀನಿ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಇಂಥ ವಿಚಾರವನ್ನು ನಮ್ಮ ಋಷಿಮುನಿಗಳು ಕೆಲವು ಮನೆಗಳಿಗೆ ಅಳವಡಿಸಿ ಕೊಟ್ಟಿದ್ದಾಗ ಆ ಮನೆಗಳು ಆಪರೇಟ್ ಆದಾಗ ಖಂಡಿತ ಸಫರ್ ಆಗಿದೆ. ಆ ಟೈಮಲ್ಲಿ ನಾವು ಸೈಲೆಂಟಾಗಿದ್ದಾಗ ಗೆದ್ದಿದ್ದೀವಿ ಅಂತ ನೋಡಿದ್ದಾರೆ. ದಾನ ಧರ್ಮಗಳು ಮಾಡಿ, ಪೂಜೆ ಪುನಸ್ಕಾರಗಳು ಮಾಡಿ, ಧ್ಯಾನ ಮಾಡಿದಾಗ ನಾವು ಗೆದ್ದಿದ್ದೀವಿ. ಹಾರಾಟ ಮಾಡಿದಾಗ ನಾವು ಸೋತಿದ್ದೀವಿ. ಇದು ಬಹಳ ಇಂಪಾರ್ಟೆಂಟ್. ಅನೇಕ ವಿಚಾರದಲ್ಲಿ ನಮಗೆ ಏನಾದರೂ ಒಂದು ಎಡವು ಬಿಡ್ತೀವಿ, ಆ ಎಡವೇ ನಮಗೆ ಪಾಶ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಜ್ಯೋತಿಷ್ಯ ಕಲಿಯೋದ್ರಿಂದ ನಮ್ಮ ಜೀವನ ಹೇಗೆ ಸಾಗ್ತಾ ಇದೆ, ಎಲ್ಲಿ ನಮಗೆ ಬ್ರೇಕ್ ಆಗುತ್ತೆ, ನಮಗೆ ಅಲ್ಲಿ ಎಷ್ಟು ದಿವಸದವರೆಗೂ ಇದೆ, ಸ್ವಲ್ಪ ಧೈರ್ಯ ತಗೋಬೋದು, ಅದು ಪಾಸ್ ಆಗಿಬಿಡಲಿ, ಆ ಟೈಮ್ ಪಾಸ್ ಆಗಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಕೊಡ್ತಾ ಇರ್ತಕ್ಕಂಥದ್ದೇ ಜ್ಯೋತಿಷ್ಯ. ಬದಲಾವಣೆ ಮಾಡೋಕ್ಕಾಗಲ್ಲ, ಆದರೆ ಮನಸ್ಸಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಯಾರಿಗೊಬ್ಬರು ಕಾಯಿಲೆ, ಆ ಕಾಯಿಲೆ ನಿರಂತರವಾಗಿರುತ್ತಾ ಕನ್ಫ್ಯೂಸ್ ಸ್ಟೇಜಲ್ಲಿ ಇರ್ತೀವಿ ಅಷ್ಟೇ. ಈ ಕನ್ಫ್ಯೂಷನ್ಗೆ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದೇ ಜ್ಯೋತಿಷ್ಯ. ಇದನ್ನು ಪ್ರಗತಿಪರರು ಮತ್ತು ವಿಚಾರವಂತರು ಕಲ್ತಾದ ಮೇಲೆ ಡಿಬೇಟ್ ಮಾಡಿದ್ರೆ ಇದಕ್ಕೆ ಉತ್ತಮ. ಕಲಿದಲೇ ಜೀವನದಲ್ಲಿ ಇದೆಲ್ಲ ಕಲಿಯೋದು ಬೋಗಸ್ಸು ಅಂತ ಹೇಳ್ತಕ್ಕಂಥದ್ದು, ಇದೆಲ್ಲ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು, ಜನಗಳನ್ನು ಅವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ಅದು ಒಂದು ವಿದ್ಯೆ ಕಲೀರಿ ಅನ್ನೋ ಒಂದು ಪ್ರೋತ್ಸಾಹನೆ ಇಲ್ಲ. ಇವತ್ತು ಸಮಸ್ಯೆ ಆದಾಗ ಇವತ್ತು ಪ್ರತಿಯೊಂದು ವಾಹಿನಿಗಳು ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ದೇವಸ್ಥಾನಕ್ಕೆ ಹೋದರೂ ಫಲಿಸ್ತು ಅಂತ ಅವ್ರ ಬಾಯಲ್ಲೇ ಹೇಳ್ತಾ ಇದ್ದಾರೆ, ವಾಹಿನಿಲೇ. ಅವ್ರು ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಫಲಿಸ್ತು ಅಂತ ಹೇಳಿ ಬರ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಪೂಜೆ ಮಾಡಿದ್ದಕ್ಕೆ ಅದಾಯಿತು ಅಂತ ಅಲ್ಲೇ ಅವರೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಇಂಥ ಸಂದರ್ಭದಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಅವ್ರ ಜಾತಕದಲ್ಲಿತ್ತು, ಅದಾಯಿತು ಅಷ್ಟೇ. ಪೂಜೆಯಿಂದ ಯಾವುದೂ ಫಲಿಸಲ್ಲ. ಪೂಜೆ ಅಂತಕ್ಕಂಥದ್ದು ನಮಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಮುಂದೆ ತಳ್ಳುತ್ತೆ ಟೈಮ್ನ. ಇಟ್ ವಿಲ್ ಪ್ರೊವೈಡ್ ಟೈಮ್, ಸಮ್ ಕಾನ್ಫಿಡೆನ್ಸ್. ಇಲ್ಲ, ಪೂಜೆ ಮಾಡಿದ್ದೀನಿ, ದೇವ್ರು ನಂಗೆ ವರ ಕೊಡ್ತಾನೆ, ಇವತ್ತೆಲ್ಲ ನಾಳೆ ವರ ಕೊಡ್ತಾನೆ. ಅದು ದಟ್ ಈಸ್ ಮೋರ್ ಆಫ್ ಮ್ಯಾನಿಫೆಸ್ಟೇಷನ್. ಇಟ್ ಈಸ್ ಮೋರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಮ್ಯಾನಿಫೆಸ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಆ ಹರಿದಿದ್ದಾಗ ಸಿಗುತ್ತೆ. ಮ್ಯಾನಿಫೆಸ್ಟ್ ಮಾಡಿದಾಗ ಇಲ್ಲ, ದೇವ್ರಿಗೇನೋ ಆ ಒಂದು ಲೈನ್ ಇಚ್ಛೆ ಇಲ್ಲ, ದೇವರಿಗೆ ನಾನು ಆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಏನಾದರೂ ಒಂದು ಸಮಸ್ಯೆ ಆಗ್ಬೋದು ಅಂಥೇಳಿ, ಅವನ ಇಚ್ಛೆ ಇರ್ಬೋದು ಅಂಥೇಳಿ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ ಜ್ಯೋತಿಷದಲ್ಲಿ. ಒಬ್ಬರಿಗೆ ಒಂದು ಸ್ಥಾನಮಾನ ಬಂದಿಲ್ಲ, ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಏನೋ ಅದನ್ನು ತಗೊಂಡು ನನಗೆಲ್ಲರೂ ಒಂದು ಪಾಪಕೂಪಕ್ಕೆ ಹೋಗ್ತಕ್ಕಂಥದ್ದು, ಕೆಟ್ಟ ಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರ ಬಂದಾಗ ಅಲ್ಲಿಂದ ಬದಲಾಗ್ತಕ್ಕಂಥ ಒಂದು ವಿಚಾರಕ್ಕೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿ ನಮಗೆ ಅರಿವು ಆಗುತ್ತೆ, ಅರಿವು. ಸೊ ಆ ಅರಿವು ಆದಾಗ ನಮಗೆ
ಸೈಲೆಂಟ್ ಆಗ್ತೀವಿ. ಯಾಕೆ ಸುಮ್ಮನೆ, ಅದು ಸಿಕ್ಕಿದ್ರೆ ಏನೋ ಬೇರೆ ಪ್ರಾಬ್ಲಮ್ ಆಗ್ತಾ ಇತ್ತೇನೋ. ನಮಗೆ ಕೆಲವೊಂದು ಸತಿ ಅದನ್ನು ತೋರಿಸುತ್ತೆ. ನಮಗೆ ಸಿಗಬೇಕಾಗಿರೋ ಸ್ಥಾನ ಇನ್ನೊಬ್ರಿಗೆ ಸಿಕ್ಕಿ 3 ತಿಂಗಳು 6 ತಿಂಗಳಲ್ಲಿ ಸಫರಾಗಿ, ಅಯ್ಯೋ ನನಗೆ ಸಿಕ್ಕಿದ್ರೆ ನನಗೆ ಹಂಗೆ ಆ ಥರ ಗತಿಯಾಗಿದ್ದರೆ ಬೇಡಪ್ಪ, ನನಗೆ ಆ ಸ್ಥಾನ ಸಿಗದೇ ಇದ್ದಿದ್ರೆ ಒಳ್ಳೆಯದಾಯಿತು ಅಂತ ಕೆಲವರು ಎಷ್ಟೋ ಜನ ಹೇಳ್ತಾರೆ. ಇದೇ ಭಗವಂತನ ಇಚ್ಛೆ ಆ ಜಾತಕದಲ್ಲಿ ಅವಾಯ್ಡಿಂಗೂ ಕೊಡುತ್ತೆ. ಈ ಪ್ರಪಂಚ ಅಂತಕ್ಕಂಥದ್ದು ಅಥವಾ ಈ ಒಂದು ಬ್ರಹ್ಮಾಂಡ ಅಂತಕ್ಕಂಥದ್ದು ತುಂಬ ಕಾಂಪ್ಲೆಕ್ಸ್, ಅಷ್ಟು ಈಸಿ ಅಲ್ಲ. ನಾವು ವಿಜ್ಞಾನ ಅಂತೀವಿ. ವಿಜ್ಞಾನ ಬರೀ ತೋರಿಸುತ್ತೆ ಹಿಂಗೆ ಆಗುತ್ತೆ ಅಂತ. ಇದು ಕ್ರಿಯೇಷನ್ ಬಗ್ಗೆ ವಿಜ್ಞಾನನೇ ಕೊಟ್ಟಿಲ್ವಲ್ಲ. ಕ್ರಿಯೇಷನ್ ಎಲ್ಲಾಯಿತು ಅಂತ ವಿಜ್ಞಾನ ಎಲ್ಲಿ ಕೊಟ್ಟಿದೆ? ಈ ಭೂಮಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಎಲ್ಲಿ ವಿಜ್ಞಾನ ಕೊಟ್ಟಿದೆ ಹೇಳಿ? ಈ ಭೂಮಿ ಎಲ್ಲಿ ತಯಾರಿಸಿದೆ, ಎಲ್ಲಿ ಸುತ್ತ ನೋಡಿದ್ರೂ ಕೂಡ ಆಕಾಶ, ಎಲ್ಲರೂ ನಿಯರ್ ಫ್ಯಾಕ್ಟ್ರಿ ಇಲ್ಲೇ ಪಕ್ಕದಲ್ಲಿ ಇದೆಯಾ ಮಾಡಿ, ಇಲ್ಲೇ ಮೇಲೆ ಆಕಾಶ ಎತ್ತು ನೋಡಿ, ಅದೇ ಫ್ಯಾಕ್ಟ್ರಿ ಅಪ್ಪ, ಆ ಫ್ಯಾಕ್ಟ್ರಿನೇ ಇದು ಬಂದಿದ್ದು ಅಂತ. ಆ ಫ್ಯಾಕ್ಟ್ರಿ ಹತ್ರ ಹೋದರೆ ಆ ಫ್ಯಾಕ್ಟ್ರಿ ಬರೀ ಓಲೆ, ಬ್ಲ್ಯಾಕ್ ಹೋಲ್ ಅನ್ನೋದೊಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಹೋದರೆ ಬರೀ ದೊಡ್ಡ ಹೋಲ್, ಅದು ಅಷ್ಟೇ, ಇನ್ನೇನಿಲ್ಲ ಅದರೊಳಗಡೆ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಅಂದ್ಕೊಂಡ್ರು ಕೂಡ ಈ ಕಲ್ಲೆಲ್ಲಿಂದ ಬಂತು ಭೂಮಿ ಮೇಲೆ, ಈ ಮಣ್ಣೆಲ್ಲಿಂದ ಬಂತು, ಇದರೊಳಗಿರ್ತಕ್ಕಂಥ ಖನಿಜಗಳೆಲ್ಲಿಂದ ಬಂತು, ಪೆಟ್ರೋಲಿಂದ ಬಂತ್ರಿ. ಪೆಟ್ರೋಲ್ಗೊಂದು ಥಿಯರಿ ಕೊಡ್ತಾರೆ. ಲಕ್ಷಾಂತರ ವರ್ಷದಲ್ಲಿ ಈ ಕೆಲವು ಪ್ರಾಣಿಗಳು ಸತ್ತಿ ಅದರದ್ದು ಆಯಿಲು ಅಂತಾರೆ. ಎಲ್ಲ ಹೋಗಿ ಎಲ್ಲಿ ಆಯಿಲ್ ಸಿಗುತ್ತೋ ಅಲ್ಲೇ ಸತ್ವಾ ಅಂತ ನನ್ನ ಪ್ರಶ್ನೆ. ಭೂಮಿ ಸುತ್ತ ಮೀನುಗಳು, ತಿಮಿಂಗಲಗಳು ಎಲ್ಲ ಇದ್ದಾವೆ. ಫಾಸಿಲ್ ಆಯಿಲ್ ಅಂತ ಹೇಳ್ತಾರೆ. ಫಾಸಿಲ್ ಅಂದರೆ ಅನೇಕ ಪ್ರಾಣಿಗಳು ಸತ್ತು ಅದರದ್ದು ಆಯಿಲು ಅಂತಾರೆ. ಇದನ್ನು ಹೆಂಗೆ ನಂಬೋದು? ಇದು ಮೂಢನಂಬಿಕೆ ಅನ್ನಿಸ್ತು ನನಗೆ ತುಂಬ ಒಂದು ಸತಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಮೂಢನಂಬಿಕೆ ಅನ್ನಿಸ್ತು. 70% ನಮಗೆ ನೀರೇ ಇದೆ ಭೂಮಿ ತುಂಬ. ಅದ್ಯಾಕೆ ಆ ಜಾಗದಲ್ಲೇ ನಮಗೆ ತೈಲ ಸಿಕ್ಕಿದೆ, ಬೇರೆ ಕಡೆ ಹುಡುಕೂರು ತೈಲ ಸಿಗ್ತಾ ಇಲ್ವಲ್ಲ? ಆದರೆ ಭೂಮಿ ಸುತ್ತ ಎಲ್ಲ ಜೀವರಾಶಿಗಳು ಕೋಟ್ಯಾನುಕೋಟಿ ವರ್ಷದಿಂದ, ತಿಮಿಂಗಲಗಳಿರ್ಬೋದು, ಮೀನಿರ್ಬೋದು, ಆಮೆ ಇರ್ಬೋದು, ಜಲಚರ ಎಲ್ಲ ಓಡಾಡ್ತಾ ಇದೆ, ಸತ್ತಿರುತ್ತೆ, ಅಲ್ಲೇ ಕೆಳಗೆ ಅಲ್ಲೇ ಹೋಗಿರುತ್ತೆ. ಭೂಮಿ ಪೂರ್ತಿ ಅಲ್ಲೇ ಇರುತ್ತೆ. ಎಲ್ಲ ತೊಗೊಂಡೋಗಿ ನಾವು ಸಾಯೋದು ಅಲ್ಲೇ ಅಂತ ಏನಾದ್ರು ಇದೆಯಾ? ಎಲ್ಲಿ ನಮಗೆ ತೈಲ ಸಿಕ್ಕಿದೆಯೋ ಅಲ್ಲೇ ಹೋಗಿ ಸತ್ತಿದೆಯಾ? ಇದನ್ನೊಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡ್ರೆ ವಿಜ್ಞಾನ ಕೂಡ ನಾವು ಕ್ವಶನ್ ಮಾಡ್ಬೋದು. ಮೂಢನಂಬಿಕೆ ಅಂತ ಬರುತ್ತೆ. ನನ್ನ ಪ್ರಕಾರ ವಿಜ್ಞಾನದಲ್ಲೂ ಮೂಢನಂಬಿಕೆ ತುಂಬ ಇದೆ. ಯಾರು ಏನು ಬೇಕಾದ್ರೆ ತಗೊಳ್ಳಿ, ನನ್ನ ಹತ್ರ ಲಿಸ್ಟ್ ಹೇಳ್ತೀನಿ ವಿಜ್ಞಾನದಲ್ಲಿ ಮೂಢನಂಬಿಕೆ ಇದೆಯೋ ಅಲ್ವ ಅಂತ. ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನೋದು ಸುಳ್ಳೆ. ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನೋದು ಮುಗಿಸಿ ನಾವು ಈ ಕಾರ್ಯಕ್ರಮ ಮುಗಿಸೋಣ. ಗ್ರಾವಿಟೇಷ್ನಲ್ ಫೋರ್ಸ್ ಅಂತಂದರೆ ಒಂದು ಪ್ರಶ್ನೆ ಎಲ್ಲರಿಗೂ ಕೇಳ್ತೀನಿ. ನಮ್ಮ ಸೂರ್ಯನಿಂದ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಒಂದು ಲೈನಲ್ಲಿದೆ, ಸುತ್ತುತ್ತಾ ಇದ್ದಾವೆ. ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ಇದು ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ. ಗುರುತ್ವಾಕರ್ಷಣ ಬಲ ಅಂತಂದರೆ ಒಂದು ಎಳೆದಿಟ್ಕೊಂಡಿದೆ ಅಂತ ಅರ್ಥ ನನ್ನ ಪ್ರಕಾರ, ಇನ್ನೇನಿಲ್ಲ. ಗುರುತ್ವಾಕರ್ಷಣ ಅಂದರೆ ಎಳೆದಿಟ್ಕೊಂಡಿದೆ. ಅತ್ಯಂತ ಸಮೀಪವಾಗಿರ್ತಕ್ಕಂಥ ಒಂದು ಗ್ರಹ ಅದು ಬುಧ. ಅದು ನೋಡೋಕ್ಕೆ ಕಳ್ಳೆಕಾಯಿ ಸೈಜ್ ಇದ್ದಂಗಿದೆ, ಕಳ್ಳೆಕಾಯಿ ಸೈಜು. ಇನ್ನು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಹ ಗುರು. ಅದೇನು 75 ಕೋಟಿ, ಸೂರ್ಯನಿಂದ 75 ಕೋಟಿ, ಇದು 5 ಕೋಟಿ. ಬುಧ 5 ಕೋಟಿ ದೂರ, ಅದು 75 ಕೋಟಿ ದೂರ. ಸೂರ್ಯನಿಂದ ಹಿಡಿದಿಟ್ಕೊಂಡಿದೆ ಅಂತಂದರೆ ಹೇಗೆ ಸೈನ್ಸ್ ಹೇಳುತ್ತೆ, ಫಿಸಿಕ್ಸ್ ಹೇಳುತ್ತೆ, ಫೋರ್ಸ್ ಅನ್ನೋದು ವೇರಿಯಬಲ್ ಆಗಲ್ಲ. ನಾನು ಈ ಲೈನಲ್ಲಿ ಒಬ್ಬರನ್ನ ಎಳಿತಾ ಇದ್ದೀನಿ ಅಂತಂದರೆ ಇವನಿಗೆ ಸ್ವಲ್ಪ ಕಮ್ಮಿ ಎಳಿತೀನಿ, ಹಿಂದೆ ಇರೋನಿಗೆ ಸ್ವಲ್ಪ ಜಾಸ್ತಿ ಎಳಿತೀನಿ, ಅವನಿಂದ ಇರೋನಿಗೆ ಸ್ವಲ್ಪ ಜೋರಾಗಿ ಎಳಿತೀನಿ, ಅವ್ನು ಲಾಸ್ಟ್ ಇರೋನಿಗೆ ಇನ್ನೂ ಜೋರಾಗಿ ಎಳಿತೀನಿ. ಸೈನ್ಸ್ ಹಂಗೆ ವರ್ಕ್ ಆಗಲ್ವಲ್ಲ. ವೆನ್ ಯು ಆರ್ ಪುಲ್ಲಿಂಗ್ ದಿ ಸೆಂಟ್ರಿಫಿಕಲ್ ಫೋರ್ಸ್ ಒಂದೇ ಇರುತ್ತಲ್ಲ. ನೀನು ಎಳೆದಾಗ ಫೋರ್ಸ್ ಒಂದೇ ಇರುತ್ತೆ. ಇಲ್ಲಿರೋನಿಗೆ ಸ್ವಲ್ಪ ಕಮ್ಮಿ ಎಳಿತೀನಿ, ಇನ್ನೂ ಆ್ಯಕ್ಚುಲಿ ಲಾಸ್ಟಲ್ಲಿರೋನಿಗೆ ಜಾಸ್ತಿ ಫೋರ್ಸ್ ಕಮ್ಮಿ ಇರುತ್ತೆ ಎಳೆಯೋದ್ರಲ್ಲಿ, ಹತ್ರದಲ್ಲಿರೋನಿಗೆ ಜಾಸ್ತಿ ಇರುತ್ತೆ. ಹಾಗಿದ್ರೆ ಇಷ್ಟೊತ್ತಿಗೆ ಬುಧ ಸೂರ್ಯನ ಒಳಗಡೆ ನುಂಗ್ಕೊಂಡು ನೋಡ್ಬೇಕಾಯ್ತಲ್ಲ, ಕರೆಕ್ಟ್ ಅಲ್ವಾ? ಸೂರ್ಯ ಬುಧನ ನುಂಗ್ಬಿಡ್ಬೇಕಾಗಿತ್ತು. ಇಷ್ಟೊತ್ತಿಗೆ ಆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಇದ್ದಿದ್ರೆ ಅಷ್ಟತ್ರ ಇದು 5 ಕೋಟಿ ಕಿಲೋಮೀಟ್ರಲ್ಲಿದೆ ಸೂರ್ಯನಿಂದ. ಅದೇ ನಾವು ಶನಿ ತಗೊಂಡ್ರೆ 140 ಚಿಲ್ಲರೆ ಕೋಟಿ ದೂರದಲ್ಲಿದೆ. ಇದರಿಂದ ಆಲ್ಮೋಸ್ಟು 50ರಷ್ಟು. ಸೊ ಅದನ್ನು ಕೂಡ ಗುರುತ್ವಾಕರ್ಷಣ ಬಲದಿಂದ ಸುತ್ತಾ ಇದೆ ಅಂತಂದರೆ ಇಲ್ಲಿರೋದೇನು ಅಲ್ಲಿರೋದೇನು ಹೆಂಗೆ ಅದು ಹೌ ಇಸ್ ಗ್ರಾವಿಟೇಷನಲ್ ಡಿಫೈನ್ಡ್?
ದ ಡೆಫಿನೇಷನ್ ಆಫ್ ಗ್ರಾವಿಟೇಷನ್ ಆಲ್ಸೋ ಇಸ್ ಮೂಢನಂಬಿಕೆ ಅಂತ ಹೇಳ್ತೀನಿ ನಾನು. ಸೈನ್ಸಲ್ಲೂ ಮೂಢನಂಬಿಕೆ ತರಿಸ್ತೀನಿ ನಾನೆಲ್ಲ ಅನಲೈಸ್ ಮಾಡಿ ಚೆಕ್ ಮಾಡಿ ಸ್ವಲ್ಪ ಆಸ್ಟ್ರಾನಮರ್ಸ್ ವ್ಯೂಸ್ ಎಲ್ಲ ನೋಡಿ ಎಲ್ಲ ಭೂಮಿ ಹಂಗೆ ಸಸ್ಪೆಂಡ್ ಆಗಿದೆ ಏರಲ್ಲಿ. ಏನು ಹಿಡಿದಿಟ್ಕೊಂಡಿದೆಯಾ ಒಂದು ಅಷ್ಟು ಫೋರ್ಸ್ ಇರುತ್ತಾ? ಕರೆಕ್ಟಾಗಿ ಸುತ್ತುತ್ತಾ ಇದೆ. ಅಷ್ಟು ಸೂರ್ಯನ ಫೋರ್ಸ್ ಅಷ್ಟು ಪರ್ಫೆಕ್ಟಾಗಿ ಸುತ್ತಿಸ್ತಾ ಇದೆಯಾ ಸೆಂಟ್ರಿಫಿಕಲ್ ಫೋರ್ಸಲ್ಲಿ? ಬುಧನಲ್ಲೇ ಕೂರಿಸಿದೆ, ಶುಕ್ರನಲ್ಲೇ ಕೂರಿಸಿದೆ, ಭೂಮಿನಲ್ಲೇ ಕೂರಿಸಿದೆ, ಆ ಪಥದಲ್ಲೇ ಕೂರಿಸಿದೆ ಸರ್ಕಲ್. ನಮ್ಮ ಋಷಿಮುನಿಗಳು ಅದನ್ನು ಸ್ವಲ್ಪ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೊಟ್ಟಿಲ್ಲ, ಗ್ರಹ ಬಲ ಅಂತ ಕೊಟ್ಟಿದ್ದಾರೆ. ಗ್ರಹಕ್ಕೆ ಬಲ ಇರುತ್ತೆ, ಅದು ಟ್ರಾವೆಲ್ ಮಾಡ್ತಾ ಇರುತ್ತೆ, ಅದಕ್ಕೊಂದು ಶಕ್ತಿ ಇದೆ ಅಂತ. ಸೂರ್ಯನ ಪ್ರಕಾಶಮಾನವಾಗಿ ಬೀಳುತ್ತೆ ಹೊರತು ಗ್ರಹಕ್ಕೆ ಬಲ ಇದೆ, ಗ್ರಹ ಬಲ ಅಂತ ಕರಿತೀವಿ. ಇದು ಅರ್ಥ ಮಾಡ್ಕೊಳ್ಳಿ. ಈ ಗ್ರಹ ಬಲಗಳೇ ನಮ್ಮ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಕ್ಕಂಥದ್ದು ಅಂತ ಹೇಳಿ ವಿಚಾರ. ಸೊ ಇದೇ ಸೋಮವಾರ 11 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, ಸಂಜೆ 7:15 ಒಂದು ಕ್ಲಾಸ್ ಇರುತ್ತೆ. 15 ದಿವಸದ ಕ್ಲಾಸು ಆನ್ಲೈನ್ ಅಂದರೆ ಏನು? ಮನೇಲೇ ಕೂತ್ಕೊಂಡು ಕಲಿತಕ್ಕಂಥದ್ದು ಆನ್ಲೈನ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಆಫ್ಲೈನ್ ಅಂದಿದ ತಕ್ಷಣ ಎಲ್ಲೋ ಬಂದು ಕಲಿಬೇಕೇನೋ ಅಂತ. ಯಾರೋ ಬಳ್ಳಾರಿಯವ್ರು ಕಾಲ್ ಮಾಡ್ತಾರೆ, ಸರ್ ಎಲ್ಲಿ ಬರ್ಬೇಕು ನಾವು ಬೆಂಗಳೂರಿಗೆ ಅಂತ. 15 ದಿವಸನೂ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರಾ? 15 ದಿವಸದ ತರಗತಿ ಝೂಮ್ ಆ್ಯಪ್ ಮುಖಾಂತರ ಒಬ್ರೊಬ್ಬರಿಗೆ ಮಾತಾಡ್ತಕ್ಕಂಥ ಒಂದು ವಿಚಾರದಲ್ಲಿ 15 ದಿವಸ 1.5 ಗಂಟೆ ಕಾಲ ಜ್ಯೋತಿಷ್ಯದ ಮಾರ್ಗದರ್ಶನ, ಜ್ಯೋತಿಷ್ಯದ ವಿಚಾರ ನಿಮ್ಗೆ ಹೇಳ್ಕೊಟ್ಟು, ನಿಮಗೆ 3 ತಿಂಗಳು ಆ್ಯಪ್ ಕೊಟ್ಟು, ನಾವೇನು ಆ್ಯಪ್ ತೋರಿಸ್ತೀವೋ ಅದರದ್ದು ಆ್ಯಪ್ ಕೊಟ್ಟು, 3 ತಿಂಗಳದು ಒಂದು ಉಚಿತ ಆ್ಯಪ್ ಕೊಟ್ಟು, ಒಂದು ಪ್ರಮಾಣ ಪತ್ರನೂ ಕೊಡ್ತಾ ಇದ್ದೀವಿ. ಆ ಪ್ರಮಾಣ ಪತ್ರದ ಜೊತೆಗೆ ಒಂದು 3 ತಿಂಗಳ ಆ್ಯಪ್ ಜೊತೆಗೆ ಪುಸ್ತಕಗಳಿಗೂ ಕೊಡ್ತೀವಿ. 3 ಪುಸ್ತಕಗಳು PDF ಮುಖಾಂತರ. PDF ಅಂದರೆ ನೀವು ಪ್ರಿಂಟ್ ತಗೋಬೇಕು, ನಾವು ಕಳಿಸ್ತೀವಿ. ಅದು ಪುಸ್ತಕ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಕಳಿಸ್ತೀವಿ. 3 ಪುಸ್ತಕ, ನಾನೇ ಬರೆದಿರ್ತಕ್ಕಂಥ 40 ಪುಸ್ತಕದಲ್ಲಿ 3 ಪುಸ್ತಕ ಕೊಡ್ತಕ್ಕಂಥದ್ದು. ಇದು ವಿದ್ಯಾ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಈ ಜ್ಯೋತಿಷ್ಯ ಕಾರ್ಯಕ್ರಮ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು. ಸೊ ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು ಮೂಲ ನಕ್ಷತ್ರ ನಾಡಿ. ಅಂದರೆ ಜ್ಯೋತಿಷ್ಯ ಕಲಿಬೇಕು ಅಂತ ಎಲ್ಲರೂ ಒಂದು ಇನ್ಸ್ಟಿಟ್ಯೂಟ್ನ ಹುಡುಕಿದ್ರೆ ಮೂಲ ನಕ್ಷತ್ರ ನಾಡಿನೇ. ಇಲ್ಲಿಂದ ಎಲ್ಲ ಕಡೆ ಬ್ರಾಂಚಸ್ ಮಾಡ್ಕೊಂಡಿರ್ತಾರೆ. ತುಂಬ ಜನ ಅಲ್ಲಿ ಹೇಳ್ಕೊಡ್ತಾರೆ, ಅದೆಲ್ಲ ನಮ್ಮಿಂದ ಕಲ್ತೋಗಿರೋ ನಕ್ಷತ್ರ ಅಂತ ಹೆಸರಿಟ್ಕೊಂಡು ಬೇಕಾದಷ್ಟು ನಮ್ಮಿಂದನೇ ಕಲ್ತೋಗಿ ಪಾಠ ಮಾಡ್ಕೋತಾರೆ. ಅವರವರ ಇಚ್ಛೆ, ಅವರವರ ಕರ್ಮ ಮಾಡ್ಕೊಂಡು ಹೋಗಲಿ. ಇಷ್ಟು ನನ್ನ ವಿಚಾರ. ಸೋಮವಾರ 113ನೇ ಬ್ಯಾಚ್ ಬರುತ್ತೆ. ಜೀವನವನ್ನು ಬದಲಾಯಿಸೋಕ್ಕೆ, ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ರೂಪಿಸೋಕ್ಕೆ ಜ್ಯೋತಿಷ್ಯ ಮಾರ್ಗದರ್ಶಿ ಆಗೇ ಆಗುತ್ತೆ. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಆದರೆ ಹಣೆ ಬರದಲ್ಲಿರ್ತಕ್ಕಂಥದ್ದನ್ನು ನೋಡಿಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥದ್ದೇ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ. ವಿಜ್ಞಾನ = ನಮ್ಮ ಜ್ಯೋತಿಷ್ಯ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದೇ ಜೂನ್ 8ನೇ ತಾರೀಕಿನಿಂದ 113ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವೆಲ್ಲರೂ ಕೂಡ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ತಮ್ಮ ಜೀವನವನ್ನು ತಾವೇ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು,
ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.